ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ತರಗತಿ ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಅಂದರೆ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದ್ರೆ ಗಣಕಯಂತ್ರಕ್ಕೆ ಮಾಹಿತಿ ನೀಡುವಂಥ ಪ್ರಮುಖ ಹಾರ್ಡ್ವೇರ್ ಸಾಧನಗಳನ್ನು ಏನಂತ ಕರಿತಾವಪ್ಪ ಅಂದರೆ ಇನ್ಪುಟ್ ಸಾಧನಗಳು ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಇನ್ಪುಟ್ ಸಾಧನ ಎಂದರೆ ಏನು ಅಂತ ನೋಡೋದಾದ್ರೆ, ಏನು ಬಳಕೆದಾರರಿಂದ ಕಂಪ್ಯೂಟರಿಗೆ ಮಾಹಿತಿ, ಡೇಟಾ, ಆದೇಶಗಳನ್ನು ಕಳುಹಿಸಲು ಬಳಸುವಂಥ ಅತ್ಯಗತ್ಯ ಭಾಗಗಳನ್ನು ಅಂತ ಕರಿತಾವಪ್ಪ ಅಂದರೆ ಇನ್ಪುಟ್ ಸಾಧನ ಅಂತಂದು ಕರಿತಾವೆ. ಅಂದರೆ ನಾವು ಯಾರು ಕಂಪ್ಯೂಟರ್ ಬಳಸುವಂಥ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿ ಆ ಕಂಪ್ಯೂಟರಿಗೆ ಮಾಹಿತಿ, ಡೇಟಾ, ಆದೇಶ ಕಳಿಸ್ಬೇಕಂದ್ರೆ ಅವನು ಬಳಸುವಂಥ ಅತ್ಯಗತ್ಯ ಆದಂಥ ಸಾಧನಗಳೇನು ಅಂತ ಕರಿತಾವಪ್ಪ ಅಂದ್ರೆ ಇನ್ಪುಟ್ ಸಾಧನ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಪ್ರಮುಖ ಇನ್ಪುಟ್ ಸಾಧನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಕೀಬೋರ್ಡ್ ನೋಡ್ತಾ ಹೋಗ್ತೀವಿ. ಇದು ಒಂದು ರೀತಿಯ ಇನ್ಪುಟ್. ಕೀಬೋರ್ಡನ್ನು ನೋಡ್ತಾ ಹೋಗ್ತೀವಿ ಇನ್ಪುಟ್ ಸಾಧನವಾಗಿ. ಇದು ಕೀಬೋರ್ಡ್ನೊಳಗೆ ಅನೇಕ ವಿಧವಾದಂಥ ಬಟನ್ಗಳ ಒತ್ತುವ ಮೂಲಕ ಆ ಕಂಪ್ಯೂಟರ್ಗೆ ಅಕ್ಷರ ರೂಪದ ಸಂದೇಶ ಹಾಗೂ ಆದೇಶ ನೀಡೋಕ್ಕೆ ಏನಾಗ್ತೈತಿ ಸಹಾಯಕವಾಗೋದನ್ನು ಕಾಣ್ತಾ ಹೋಗ್ತೀವಿ. ಎರಡನೇದು ಮೌಸ್ನ ಬಗ್ಗೆ ನೋಡ್ತಾವನ. ಇದು ಮೌಸ್ ಅದು ಒಂದು ಪಾಯಿಂಟಿಂಗ್ ಸಾಧನ. ಅಂದ್ರೆ ಸ್ಕ್ರೀನ್ ಮೇಲೆ ಸುಲಭವಾಗಿ ಕರ್ಸರ್ ಚಲಿಸೋಕೆ, ಐಕಾನ್ಗಳನ್ನು ಕ್ಲಿಕ್ ಮಾಡೋಕೆ ಮತ್ತು ಫೈಲ್ಗಳನ್ನು ಟ್ರ್ಯಾಕ್ ಮಾಡೋಕೆ ಇದು ಹೆಚ್ಚಾಗಿ ಈ ಒಂದು ಮೌಸ್ಗಳನ್ನು ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಈ ಪ್ರಮುಖವಾಗಿ ಕೀಬೋರ್ಡ್ನ ಒಂದು ಮುಖ್ಯ ಕಾರ್ಯಗಳಂತ ನೋಡೋದಾದ್ರೆ ಮುಖ್ಯವಾಗಿ ಡೇಟಾ ಎಂಟ್ರಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಪಠ್ಯ, ಅಂಕಿಗಳು ಹಾಗೂ ಚಿಹ್ನೆಗಳನ್ನು ಅತ್ಯಂತ ವೇಗವಾಗಿ ಏನು ಮಾಡೋಕೆ ಟೈಪ್ ಮಾಡೋಕೆ ಇದು ಒಂದು ರೀತಿಯ ಸಹಕಾರಿ ಆಗ್ತಾ ಹೋಗ್ತೈತಿ. ಜೊತೆಗೆ ಶಾರ್ಟ್ಕಟ್ ಕೀಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕೀಗಳ ಒಂದು ಸಂಯೋಜನೆಯಿಂದ ಏನು ಮಾಡ್ತಾ ಹೋಗ್ತೀವಿ, ಕೆಲಸಗಳನ್ನು ಇನ್ನೂ ಸರಳೀಕರಣವನ್ನು ನೋಡ್ತಾ ಹೋಗ್ತೀವಿ. ಜೊತೆ ಕೀಬೋರ್ಡ್ನೊಳಗೆ ವಿಶೇಷವಾಗಿ ಫಂಕ್ಷನ್ ಕೀಸ್ ಅಂತ ಬರ್ತವೆ. F1 F2ವರೆಗೂ ಏನು ನೋಡ್ತಾ ಹೋಗ್ತೀವಿ ಅಂದರೆ ಈ ಫಂಕ್ಷನ್ ಕೀಗಳನ್ನು ನೋಡ್ತಾ ಹೋಗ್ತೀವಿ. ಅತಿ ಹೆಚ್ಚಾಗಿ ಈ F7 ಅಂತ ಒಂದು ಕೀ ಐತಿ. ಈ F7 ಅಂದರೆ ವ್ಯಾಕರಣದ ದೋಷಗಳನ್ನು ಕಂಡುಹಿಡಿಯೋಕೆ ಈ ಒಂದು F7 ಕೀಯನ್ನು ಬಳಸ್ತಾರೆ. ಈ ಒಂದು F7 ಕೀಯನ್ನು ಅನೇಕ ಪ್ರಶ್ನೆ ಪತ್ರಿಕೆಗಳೊಳಗೆ ಏನು ಮಾಡ್ತಾ ಹೋಗ್ತೀವಿ, ಸಾಕಷ್ಟು ಬಾರಿ ಈ ಒಂದು F7 ಕೀ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿರೋದು ಕಂಡು ಬರ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ರೀತಿಯ ಪ್ರಶ್ನೆ ಕಾಣ್ತಾ ಹೋಗ್ತದೆ, ಈ ಒಂದು ಕೀಬೋರ್ಡ್ ಯಾವ ಮಾದರಿಯ ಒಂದು ವಿನ್ಯಾಸದೊಳಗೆ ಕಂಡು ಬರ್ತಾ ಹೋಗ್ತದೆ ಅನ್ನೋದನ್ನು ಒಂದು ಆಪ್ಷನ್ ಒಳಗೆ ಕೇಳ್ತಾ ಹೋಗ್ತಾರೆ. ಈ ಒಂದು QWERTY ಈ ಒಂದು ಮಾದರಿಯೊಳಗೆ ವಿಶ್ವದ ಅತ್ಯಂತ ಈ ಒಂದು ರೀತಿಯ ವಿನ್ಯಾಸದ ಮೂಲಕ ಕೀಬೋರ್ಡ್ ವಿನ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ. ಮೌಸ್ನ ಒಂದು ಪ್ರಮುಖ ಉಪಯೋಗಗಳ ಬಗ್ಗೆ ನೋಡೋದಾದ್ರೆ ಅದು ಪಾಯಿಂಟರ್ನ ಚಲನೆಯನ್ನು ನೋಡ್ತಾ ಹೋಗ್ತೀವಿ ಮತ್ತು ಯಾವುದಾದ್ರೂ ಒಂದು ಫೈಲ್ಗಳನ್ನು ತೆರೆಯೋಕೆ ಮತ್ತು ಮೂವ್ ಮಾಡೋಕ್ಕೆ ಕ್ಲಿಕ್ ಮತ್ತು ಡ್ರ್ಯಾಗ್ಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಆ ಮೌಸ್ನಲ್ಲೂ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಆಪ್ಟಿಕಲ್ ಮತ್ತು ವೈರ್ಲೆಸ್ ಮೌಸ್ಗಳನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಗ್ರಾಫಿಕ್ ಡಿಸೈನ್ ಅಂದರೆ ಚಿತ್ರ ಬಿಡಿಸಲು ಮತ್ತು ಎಡಿಟಿಂಗ್ ಮಾಡಲು ನಿಖರವಾದಂಥ ಚಲನೆ ಮಾಡೋಕ್ಕೆ ಈ ಮೌಸ್ನ ಒಂದು ಬಳಕೆಯನ್ನು ಮುಖ್ಯವಾಗಿ ಬಳಕೆ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದೆ ಆ ಇನ್ಪುಟ್ ಸಾಧನಗಳನ್ನು ನೋಡೋದಾದ್ರೆ ಸ್ಕ್ಯಾನರ್ಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಕಾಗದದ ಮೇಲೆ ಬರೆದಂಥ ಬರಹಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು ಸ್ಕ್ಯಾನ್ ಮಾಡಿ ಆ ಕಂಪ್ಯೂಟ್ರಿಗೆ ಡಿಜಿಟಲ್ ರೂಪದಲ್ಲಿ ಮಾಹಿತಿಯನ್ನು ಕಳಿಸ್ತಾ ಹೋಗ್ತೀವಿ. ಇನ್ನೊಂದು ನೋಡ್ತಾ ಹೋಗ್ತೀವಿ ಮೈಕ್ ಅಥವಾ ಮೈಕ್ರೋಫೋನನ್ನು ನೋಡ್ತಾ ಹೋಗ್ತೀವಿ. ನಮ್ಮ ಒಂದು ಧ್ವನಿ ತರಂಗಗಳನ್ನು ಗ್ರಹಿಸಿ ಆಡಿಯೋ ಮತ್ತು ಆದೇಶವಾಗಿ ಕಂಪ್ಯೂಟರ್ ಸಾಫ್ಟ್ವೇರ್ಗೆ ಕಳಿಸ್ತಾ ಹೋಗ್ತೀವಿ. ಮೈಕ್ರೋಫೋನ್ ಅಂದರೆ ನಮ್ಮ ಧ್ವನಿ ತರಂಗಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಗ್ರಹಿಸಿ ಆಡಿಯೋ ಆದೇಶವಾಗಿ ಕಂಪ್ಯೂಟರ್ ಸಾಫ್ಟ್ವೇರಿಗೆ ಏನು ಮಾಡ್ತಾ ಹೋಗ್ತೈತಿ, ಕಳಿಸ್ತಾ ಹೋಗ್ತೈತಿ. ಇನ್ನೊಂದು ವೆಬ್ ಕ್ಯಾಮ್ರಾ. ಅಂದರೆ ವೆಬ್ ಕ್ಯಾಮ್ರಾ ಯಾವ ರೀತಿ ಬಳಕೆ ಮಾಡ್ತಪ್ಪ ಅಂದರೆ ವಿಡಿಯೋ ಕಾನ್ಫರೆನ್ಸಿಂಗ್, ಆನ್ಲೈನ್ ಸಭೆಗಳು ಮತ್ತು ಸುರಕ್ಷಿತ ವಿಡಿಯೋ ಇನ್ಪುಟ್ಗಳಿಗಾಗಿ ಈ ಒಂದು ವೆಬ್ ಕ್ಯಾಮ್ರಾಗಳನ್ನು ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಈ ಸಾಧನಗಳ ಕಾರ್ಯವಿಧಾನದ ಹೋಲಿಕೆ ನೋಡೋದಾದ್ರೆ ಈ ಒಂದು ಮುಖ್ಯವಾಗಿ ಈ ಒಂದು ಸಾಧನದ ಹೆಸರು ನೋಡ್ತಾ ಹೋಗ್ತೀವಿ. ಮಾಹಿತಿಯ ಮಾದರಿ, ಮುಖ್ಯ ಕಾರ್ಯವಿಧಾನ, ಉಪಯೋಗಿಸುವಂಥ ಕ್ಷೇತ್ರಗಳಂತ ನೋಡೋದಾದ್ರೆ ಕೀಬೋರ್ಡ್ ಪಠ್ಯ ಮತ್ತು ಆದೇಶಗಳನ್ನು ನೋಡ್ತಾ ಹೋಗ್ತೀವಿ. ಬಟನ್ ಒತ್ತುವುದರ ಮೂಲಕ ಯಾವ ಕ್ಷೇತ್ರಗಳನ್ನು ನೋಡ್ತಾ, ಬರವಣಿಗೆ, ಆಫೀಸ್ ವರ್ಕ್, ಕೋಡಿಂಗ್ ಕ್ಷೇತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಮೌಸ್ ಕರ್ಸರ್ ಮತ್ತು ಆಯ್ಕೆಗಳು, ಕ್ಲಿಕ್ ಹಾಗೂ ಚಲನೆ, ಸಾಫ್ಟ್ವೇರ್ ನ್ಯಾವಿಗೇಷನ್,
ಗೇಮಿಂಗ್ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಸ್ಕ್ಯಾನರ್, ಡಿಜಿಟಲ್ ಚಿತ್ರಗಳು, ಇಮೇಜ್ ಸೆನ್ಸಿಂಗ್ ಮುಖಾಂತರ ಕಾರ್ಯವಿಧಾನ ಮಾಡ್ತಾ ಹೋಗ್ತೈತಿ. ದಸ್ತಾವೇಜುಗಳನ್ನು ಸಂಗ್ರಹ ಮತ್ತು ವರ್ಗಾವಣೆಯನ್ನು ಮಾಡ್ತಾ ಹೋಗ್ತೈತಿ. ಮೈಕ್ರೋಫೋನ್, ಆಡಿಯೋ, ಧ್ವನಿ ತರಂಗಗಳ ಒಂದು ಗ್ರಹಿಕೆಯನ್ನು ಮಾಡ್ತಾ ಹೋಗ್ತೈತಿ. ಆಡಿಯೋ ರೆಕಾರ್ಡಿಂಗ್ ಮತ್ತು ಆನ್ಲೈನ್ ಕ್ಲಾಸ್ಗಳಲ್ಲಿ ಈ ಒಂದು ಅಂಶಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾವ್ರಿ, ಸಬ್ಸ್ಕ್ರೈಬ್ ಮಾಡ್ತಾವ್ರಿ. ಜೊತೆಗೆ ಒಂದು ತರಗತಿ ಅಷ್ಟ ಲೈಕ್ ಮಾಡಿ, ಎಲ್ಲ ಜೊತೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.